ನಮಸ್ಕಾರ ಅವ್ವ ಚಾಮುಂಡೇಶ್ವರಿ ಅವ್ವ ನಮಸ್ಕಾರ. ಬಡವನು ಬೇರೆ ಕಾಲೇ ಇದೆಯಾ, ದೊಡ್ಡವನು ಬೇರೆ ಕಾಲೇ ಇದೆಯಾ ಹೇಳಿ? ದೊಡ್ಡವ 150 ರೂಪಾಯಿ ಟಿಕೆಟ್ ತಗೊಂಡು ನಿನ್ನ ಬಳಿಗೆ ಬಂದು ಸೇವೆ ಮಾಡ್ಕೊಯ್ತಾನ. ಅವನಿಗೆ ಬೇರೆ ಒಳ್ಳೇದು ಮಾಡ್ತೀಯ ತಾಯಿ, ಬಡವನಿಗೆ ಬೇರೆ ಒಳ್ಳೇದು ಮಾಡ್ತೀಯ? ಅಲ್ಲಮ್ಮ, ನಾನು ಹೇಳೋದು, ಯಾವತ್ತೂ ನಡ್ಕ ಬಂದು ಸೇವೆ ಮಾಡ್ತಾನಲ್ಲ ಅವನೇ ಸಾಹುಕಾರ. ನಡ್ಕ ಬಂದು ನಿನ್ನ ಬಳಿಗೆ ಬಂದು ಸೇವೆ ಮಾಡ್ತಾನೆ ಅವನು ಸಾಹುಕಾರ. ಕಾರ್ ಬಂದು 150 ರೂಪಾಯಿ ಟಿಕೆಟ್ ತಗೊಂಡು ಒಳಗಡೆ ನಿನ್ನ ಬಳಿಗೆ ಬರ್ತಾನಲ್ಲ ಅವನು ಬಡವ. ನಾನು ಹೇಳೋದು ಅಮ್ಮ ಇಷ್ಟೇ, ಬಡವ ಬೇರೆ ಸಾಹುಕಾರ ಬೇರೆ ಅಲ್ಲಮ್ಮ. ನಾನು ಹೇಳೋದು ಒಂದೇ ಒಂದು, ನಮ್ಮ ಬಡವರುಗಳು ಕ್ಯೂವಲ್ಲಿ ನಿಂತ್ಕೊಬಂದು ಪೂಜೆ ಮಾಡ್ಕೊಂಡು ಆರಾಮಾಗಿ ಬಂದು ಪ್ರಸಾದ ಊಟ ಮಾಡ್ಕೊಯ್ತಾರೆ ನಿಮ್ಮ ಬಳಿಲಿ ಅಮ್ಮ, ನನ್ನ ಕಣ್ಣು ಮಟ್ಟಿಗೆ. ಯಾಕಂದರೆ ನಮ್ಮ ಚಾಮುಂಡೇಶ್ವರಿ ಅಮ್ಮನ ಬಗ್ಗೆ ನನಗೆ ಗೊತ್ತು. ಯಾಕಂದರೆ ಅಂಕಲ ಕಡ್ಡಿ ಮಾರ್ಕಂಡು ನಾನು ಜೀವನ ಮಾಡಿದ್ದೀನಿ ಅಲ್ಲಿ ನಿಮ್ಮ ಬಳಿಲಿ. ಹೆಂಗೆ ಅಮ್ಮ ನನಗೆ ಒಳ್ಳೇದು ಮಾಡಿದೆ ಅನ್ನೋದು ನನಗೆ ಗೊತ್ತಿಲ್ಲ ಅಮ್ಮ. ನಾನು ಹೇಳೋದು ಉದಾಹರಣೆ, ಸಾಹುಕಾರ ಕಾರಲ್ಲಿ ಬಂದೇಟ್ಗೆ 150 ರೂಪಾಯಿ ಟಿಕೆಟ್ ತಂದೇಟ್ಗೆ ಪೊಲೀಸ್ನವರು ಗೀಲೀಸ್ನವರು ಎಲ್ಲ ಬುಡಿ 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 ಅಂತ ಬಿಟ್ಬಿಡ್ತಾರೆ. ಅವನು ಬಡವ. ಬುಡಿ ಬುಡಿ ಅಂತ ಬಿಡ್ಸ್ಕೊಯ್ತಾನಲ್ಲ ಅವನು ಬಡವ. ನಡ್ಕ ಬಂದು ಪೂಜೆ ಮಾಡಿಸ್ತಾನಲ್ಲ ಅವನು ಸಾಹುಕಾರಕ್ಕವ. ಸಾಹುಕಾರ ಎಲ್ಲರಿಗೂ ಒಳ್ಳೇದು ಮಾಡವ. ಬಡವ ಬೇರೆ ಅಲ್ಲ, ಸಾಹುಕಾರ ಬೇರೆ ಅಲ್ಲ, ಎಲ್ಲ ಒಂದೇ ಥರ ನೋಡಬೇಕು. ಬಡವ ಏನು ಊಟ ಮಾಡೋನು ಅನ್ನ, ಸಾಹುಕಾರ ಏನು ಊಟ ಮಾಡೋನು ಅನ್ನ. ಅವನ ಹತ್ರ ಕಾರಿದೆ, ನಮ್ಮ ಹತ್ರ ಕಾಲಿದೆ. ನಮ್ಮ ರಾಜ್ಕುಮಾರ ಹೇಳ್ತಾನಲ್ಲ, ಪೆಟ್ರೋಲ್ ಸಿಗದೆ ಹೋದರೆ ಕಾಲೇ ನೆನಪಿರಲಿ ಅಂತ ಹೇಳ್ತಾನಲ್ಲ ನಮ್ಮ ಅಣ್ಣ ರಾಜ್ಕುಮಾರ ಅಣ್ಣ. ಹಂಗೆ ನಾನು ಹೇಳೋದು ಕೇಳವ ಚಾಮುಂಡೇಶ್ವರವ ತಾಯಿ, ನನಗೆ ಬೇರೆ ಇನ್ನೇನೂ ಇಲ್ಲ. ನಾನು ಒಂಥರ ವಿಚಿತ್ರ ಮನ್ಸಮ್ಮ, ನಿಜಾಗ್ಲೂ ವಿಚಿತ್ರ ಮನ್ಸ. ಒಂದು ಟೈಮ್ಲಿ ನಾನು ಕುಡ್ಕೊಂಡು ಬಿದ್ದಿದೆ ಅಂದರೆ ಮೇಲಕ್ಕೆ ಏಳ್ಸಿದೆ. ಒಳ್ಳೆಯದಾಗೋ, 4 ಜನಕ್ಕೆ ಸೇವೆ ಮಾಡು, ಹೆಣ್ಣು ಗಂಡು ತೋರಿಸು ಅಂತ ಹೇಳಿ ನನಗೆ ಬುದ್ಧಿ ತಿದ್ದಿರೋಳು ಅಮ್ಮ ನೀನೇ. ಓಕೆಂದ್ರೆ ನಿಮ್ಮ ಬಳಿಲಿ ಅಂಕೋಲ ಕಡ್ಡಿ ಮಾರ್ಕೊಂಡು ಜೀವನ ಮಾಡ್ತಿದ್ದೆ ಚಾಮುಂಡಿ ಬೆಟ್ಟದಲ್ಲಿ. ಇವತ್ತು ನಾನು ಬೆಟ್ಟಕ್ಕೆ ಹೋದ ತಕ್ಷಣ ನನ್ನ ಬಿಡ್ತಾರೆ. ಯಾತಕ್ಕಾಗಿ? ಚಾಮುಂಡೇಶ್ವರಿ ಪ್ಯೂವರ್ ಭಕ್ತ ಅಂತ ಒಳಗೆ ಬಿಡ್ತಾರೆ. ಎಷ್ಟೇ ಜನ ಆದರೂ ಬಿಡ್ತಾರೆ. ಹಂಗೆ ಬಡವನು ಬಂದರೂ ಒಳಗೆ ಬಿಡ್ಸೋಕ್ಕೆ ಅವಕಾಶ ಮಾಡ್ಕೊಡವ. ಸಾಹುಕಾರಂತೂ ಅಂತೀರಿ ಅಷ್ಟೇ. ಸಾಹುಕಾರ ಅವು ಸಾಹುಕಾರ ನಾವ ಅಚ್ಚುಕಟ್ಟಾಗಿ ಬೇಜಾರು ಮಾಡ್ಕೊಬಿಡಕವ. ಒಂದು ಗನ್ ಕಡ್ಡಿನೇ 2 ತುಂಡು ಮಾಡ್ಬಿಟ್ಟು ಹಸ್ಬಿಟ್ಟು ಹೋಗಿರ್ತಾನ, ಯಾಕಂತ ದುಡ್ಡು ಖರ್ಚಾಗೋಯ್ತಾ ಅಂತ. ಬಡವ ಹಂಗಲ್ಲ, ಗಂಟೆ ಹೀರಿನ ಹಬ್ಬ, ತೀರಾದ್ಮೇಲೆ ತಿರ್ಕ ಹಬ್ಬ ಅಂತ. ಅವ್ವ ನೀನು ಮುಂದೆ ಯಾಕೆ ವೀಡಿಯೋ ಮಾಡಿ ಹೇಳ್ತೀನಿ ಅಂತಂದರೆ, ಬಡವರು ಒಂದೇ ಥರ ಇರಬೇಕು, ಸಾಹುಕಾರನೂ ಒಂದೇ ಥರ ಇರಬೇಕು. ಸಾಹುಕಾರ್ಗೆ ಬೇರೆ 4 ಕಣ್ಣಿದಾವ, 2 ಕಣ್ಣು. ಬಡವನಿಗೆ ಎಷ್ಟ? 2 ಕಣ್ಣು. ಯಾರು ದೊಡ್ಡವರಲ್ಲಮ್ಮ. ಆಗೋಯ್ತು ಹಿಂದೂ ಕಾಲದಲ್ಲಿ ಸಾಹುಕಾರ ಯಾರ ಬಡವ್ರು ಯಾರ ಅಂತ. ಮೊದಲು ಹಿಂದೂ ಕಾಲದಲ್ಲಿ ಹೇಳ್ತೇವ್ರು, ನಮ್ಮ ಅಪ್ಪನ ಕಾಲದಲ್ಲಿ ರೇಡಿಯೋವು ಮತ್ತು ಬೈಕ್ ಮಡಗಿರೋವನೇ ಸಾಹುಕಾರ ಅಂತಿದ್ರು. ಈಗೇನೂ ಇಲ್ಲ, ಬಡವನಟ್ಲು 2 ಕಾರ್ ನಿಂತವ. ಏನಕ್ಕವ ಬಡವ್ರನ್ನೂ ಅದೇ ಥರ ಬರಬೇಕು, ನಮ್ಮ ಬಡವರು ಚೆನ್ನಾಗಿರ್ಬೇಕು. ಸಾಹುಕಾರ ಅಂತೀವಿ, ಸಾಹುಕಾರ ನಿಜವಾಗ್ಲೂ ಹೇಳಿದ್ನಲ್ಲ ಆಗಲೇ, ಒಂದು ಗನ್ ಕಡಿನ ಮುರಿದ್ಬಿಟ್ಟು 2 ತುಂಡು ಮಾಡ್ಬಿಟ್ಟು ಹಸ್ಬಿಟ್ಟು ಬಡವ ಹಂಗಿಲ್ಲ. 500 ಇದ್ದರು 500, 1000 ಇದ್ದರೆ 1000 ಗೋಲ್ಕ್ ಹಾಕ್ಬಿಟ್ಟು ಬಂದ್ಬಿಡ್ತಾನೆ ಒಳ್ಳೇದು ಮಾಡವ ಅಂತ. ಹಂಗೆ ಎಲ್ಲರಿಗೂ ಒಳ್ಳೇದು ಮಾಡಬೇಕು. ಇದನ್ನು ನಮ್ಮ ಬೆಟ್ಟಕ್ಕಾಗೋಸ್ಕರ ನಾನು ವೀಡಿಯೋ ಮಾಡಿ ಹೇಳ್ತಾ ಇರೋದು. ನಮ್ಮ ಬೆಟ್ಟಕ್ಕೆಲ್ಲ ಜನ ಪಾಪ ಅಂಥದ್ದೆಲ್ಲ ಬರ್ತಾಯಿರ್ತಾರೆ. ನಾನು ಅಂಕೋಲ ಕಡ್ಡಿ ಮೆಟ್ಲ ಹತ್ರನೇ ನಾನು ಮಡಿಕೊಳ್ಳೋದು. ಅಂಕೋಲ ಕಡ್ಡಿನ ಪಾಪ ನಡ್ಕೊಂಡು ಬರ್ತಾರೆ, ಪಾಪ ಸುಸ್ತಾಗಿ ಬರ್ತಾರೆ. ಕುಂಕುಮ ಮೆಟ್ಮೆಟ್ಲಿಗೂ ಇಕ್ಕ ಬರ್ತಾರೆ. ಅವ್ರನ್ನ ಬಿಡೋದೇ ಇಲ್ಲ ಕಣವ, ಹಿಂದೆ ತಳ್ತಾ ಇರ್ತಾರೆ. ನಾನು ನೋಡ್ತಾನೆ ಇರ್ತೀನಿ. ಅದನ್ನು ಒಪ್ಪಿಸ್ಬೇಕು ಅಂದ್ಬಿಟ್ಟು ನಾನು ಸುಮಾರು ದಿವಸದಿಂದ ಇದು ಮಾಡ್ತಿದ್ದೆ. ಯಾಕಂದರೆ ಇವತ್ತೊಂದು ಸ್ವಲ್ಪ ಅಮ್ಮ ಫ್ರೀಯಾಗಿರ್ತಾರೆ ಅಂದ್ಬಿಟ್ಟು ನಿಮಗೆ ನಾನು ವೀಡಿಯೋ ಮಾಡಿ ನಿಮಗೆ ಕಳಿಸ್ತಾ ಇದ್ದೀನಿ. ಇದನ್ನು ಒಂದು ಒಳ್ಳೇದು ಮಾಡ್ಕೊಡವ, ಬೇಜಾರು ಮಾಡ್ಕೊಬೇಡಿ. ಯಾಕಂದರೆ ನಾನು ಹೇಳೋದ ಅವ್ವ ನಿಮ್ಗೆ ಅರ್ಥ ಆಯ್ತಿದೋ ಇಲ್ವೋ ಚಾಮುಂಡೇಶ್ವರಿ, ನಾನು ಕೇಳೋದು. ನಮ್ಮ ಜನ ಎಲ್ಲರೂ ಸೇವೆ ಮಾಡೋಕ್ಕೆ ಬರ್ತಾರೆ, ಅವ್ರಿಗೆ ಒಂದು ಒಳ್ಳೇದು ಮಾಡ್ಕೊಡವ.
ಯಾಕಂದ್ರೆ ಅಲ್ಲಿ ದುಡ್ಡು ಇರೋರನ್ನೇ ಒಂಥರ ನೋಡ್ತಾರೆ. ಏನಾದರೂ 500 ರೂಪಾಯಿ ಹಾಕ್ಬಿಟ್ರೆ ನಿಮ್ಮ ತಲೆ ಮೇಲಿರೋ ತಂದೆ ಹೂವನ್ನ ಹೂವು ಸ್ವಾಹ ಅಕ್ಕಿ ಸ್ವಾಹ ಅಂದ್ಬಿಟ್ಟು ಇಟ್ಬಿಟ್ಟು 500 ಕಿತ್ಕೊಬಿಡ್ತಾರೆ. ಅದೇ ಬಡವನ್ಗೆ 5 ರೂಪಾಯಿ ಹಾಕ್ಬಿಟ್ರೆ ಗೋಲ್ಕ ಮುಂದಕ್ಕೆ ನಡ್ರಿ ಅಂತ ತಳ್ಬಿಡ್ತಾರೆ. ಎಲ್ಲರೂ ಒಂದೇ ಮಾಡ್ಬೇಕಣವ ಚಾಮುಂಡೇಶ್ವರಿ, ನಾನು ನೆಂಬಿರೋ ತಾಯಿ ನೀನು. ಯಾಕಂದ್ರೆ ನನಗೆ ನೀವು 100ಕ್ಕೆ 100 ನನ್ನ 3 ಮಕ್ಕಳಣೆ ಚೆನ್ನಾಗಿ ನನಗೆ ಒಳ್ಳೇದು ಮಾಡಿದ್ಯಾವ. ಸತ್ತ ಅಲ್ವೇ ನನಗೊಂದು ಸೈಕಲ್ ತಗೊಳ್ಳೋಕ್ಕೂ ಏಗ್ತಿತ್ತಿಲ್ಲ, ಕಾರ್ ತೆಗೆಸ್ಕೊಟ್ಟೆ. ಕಾರು ಲೋನ್ ಕಟ್ಟರೆ ಮಾತ್ರ ನಂದು, ಲೋನ್ ಕಟ್ತಾ ಹೋದ್ರೆ ಅವ್ರದ್ದು. ಇದನ್ನು ಏನಕ್ಕಾಗಿ ವಿಡಿಯೋ ಮಾಡ್ತೀನಿ ಅಂತಂದರೆ ನಮ್ಮ ಜನಗಳು ಚೆನ್ನಾಗಿರ್ಬೇಕು. ನನಗೆ ಬಡವರು ಬೇರೆ ಇಲ್ಲ, ದೊಡ್ಡವ್ರು ಬೇರೆ ಇಲ್ಲ. ಅವರು ಚೆನ್ನಾಗಿರಲಿ, ಇವರು ಚೆನ್ನಾಗಿರಲಿ. ದೊಡ್ಡವನಿಗೆ ಹೆಂಗೆ ತೂಕ ಮಾಡ್ತಿದೆ, ಬಡವನಿಗೆ ಹಂಗೆ ತೂಕ ಮಾಡು. ಒಬ್ರಿಗೆ ಸುಣ್ಣ, ಒಬ್ಬರಿಗೆ ಬೆಣ್ಣ ಅನ್ನೋಕ್ಕೆ ಮಾಡೋಕೆ ಹೋಗ್ಬೇಡ ಕಣವ ಚಾಮುಂಡೇಶ್ವರಿ. ಅಷ್ಟೇ ನಾನು ಕೇಳೋದು, ಒಳ್ಳೇದಾಗಲಿ, ನಮ್ಮ ದೇಶನೇ ಒಳ್ಳೇದಾಗಲಿ, ಚೆನ್ನಾಗಿರಲಿ, ಅದಕ್ಕೇನು ಬೇಜಾರಿಲ್ಲ. ಬಡವಂತವು 100 ರೂಪಾಯಿ ಇರ್ಬೋದು, ಸಾವುಕಾರಂತೂ 1000 ಇರ್ಬೋದು. 1000 ಇರವ 50 ರೂಪಾಯಿ ಖರ್ಚು ಮಾಡೋಕ್ಕೆ ಯೋಚನೆ ಮಾಡಲ್ಲ. ಬಡವಂತ 100 ರೂಪಾಯಿ ಇದ್ರೆ ಅದ್ರ ಜೊತೆಗೆ ಇನ್ನೂ 100 ರೂಪಾಯಿ ಸಾಲ ಮಾಡಿ ಖರ್ಚು ಮಾಡ್ತಾನೆ. ಯಾವತ್ತೂ ನಮ್ಮ ಚಾಮುಂಡಿ ಬೆಟ್ಟಕ್ಕೆ ಎಷ್ಟು ಜನ ಬರ್ತಾರೋ ಅಷ್ಟೆಲ್ಲರಿಗೂ ಒಳ್ಳೇದು ಮಾಡವ. ಯಾಕೆ ಗೊತ್ತಾ, ಬಡವ್ರನ್ನ ಈಜು ತಳ್ತಾ ಇರ್ತಾರೆ, ಕ್ಯೂವಲ್ಲಿ ನಿಂತ್ಕೊಂಡು ಅಷ್ಟಾಣು ಸುತ್ಕೊಂಡು ಬರ್ತಾರೆ. ದಾಸಭವನಲ್ಲಿ ಒಳ್ಳೆ ಊಟ ಇದೆ, ತಿಂಡಿ ಇದೆ, ಎಲ್ಲ ಮಾಡ್ಕೊಯ್ತಾರೆ. ಅದಕ್ಕೆ ಸಾವುಕಾರ ಬಂದು ದಾಸಭವನಲ್ಲಿ ಊಟ ಮಾಡಲ್ಲ. ಅವನು ಅಕ್ಕಿ ಕೊಟ್ಟಾನ ಅಂದ್ಬಿಟ್ಟು ಊಟ ಮಾಡೋಂಗಿಲ್ವಾ? ಅಕ್ಕಿ ಕೊಟ್ಟಾನ ಅಂದ್ಬಿಟ್ಟು ಊಟ ಮಾಡೋಂಗಿಲ್ವವ? ಅದನ್ನೇ ಬಡವನಿಗೂ ಒಂದೇ ನ್ಯಾಯ, ಸಾವುಕಾರನಿಗೂ ಒಂದು ನ್ಯಾಯ. ನನಗೆ ಒಂದೇ ಬೇಕು ಕಣವ ಚಾಮುಂಡೇಶ್ವರಿ, ಇನ್ನೇನು ಕೇಳಲ್ಲ. ನಾನು ನಿನ್ನ ಭಕ್ತನಾಗಿ ನಾನು ಕೇಳ್ತಾ ಇರೋದೇನೆಂದ್ರೆ ಒಂದೇ ನ್ಯಾಯ. ನಾನು ತಪ್ಪಾಗಿ ಮಾತಾಡ್ತಿದ್ದೀನೋ ಇಲ್ಲ ಇನ್ನೊಂದು ಮಾತಾಡಿದ ಅನ್ಎಜುಕೇಟೆಡು. ನಾವು ಒಂಥರ ವಿಚಿತ್ರ ಮನ್ಸಮ್ಮ. ನಾನು ನಿಜವಾಗ್ಲೂ ಹೇಳ್ಕೋಬೇಕಂದ್ರೆ ಅನ್ಎಜುಕೇಟೆಡು. ನಾನು ಹುಡುಗಿ ತೋರ್ಸೋಕ್ಕೆ ದಾರಿ ತೋರಿಸ್ತಾಳೆ ತಾಯಿ ನೀನೇ. ಅಂಕಲ ಕಡ್ಡಿ ಮಾರ್ಕೊಂಡಿದ್ದ, ಯಾಕೆ ಹಿಂಗಾದ ಇವ, ಒಳ್ಳೇದಾಗಿ ಬದುಕಲಿ ಅಂತ. ಇವತ್ತು ಹೆಣ್ಣು ಗಂಡು ತೋರಿಸೋರಲ್ಲ 1000 2000 ಎಲ್ಲ ಕೊಡ್ತಾಯಿದ್ರು. ನಾನು ವರ್ಷಕ್ಕೆ ಒಂದು ಸತಿ 2 ಲಕ್ಷ ಆಗ್ಬೋದು, 3 ಲಕ್ಷ ಆಗ್ಬೋದು, 1 ಲಕ್ಷ ಆಗ್ಬೋದು ನಿನ್ನ ಸೇವೆ ಮಾಡ್ಕೊಯ್ತಾಯಿದ್ದೀನಿ. ಯಾಕಂದರೆ ಅವ್ರು ದುಡ್ಡು ಕೊಟ್ಟಿರ್ತಾರೆ, ಅವ್ರಿಗೆ ಗನ್ ಕಡೆ ಹಚ್ಚೋಕ್ಕೆ ಏಗ್ತಿರಲ್ಲ. ಅದಕ್ಕೆ ಆ ರೂಪ್ಲಾರು ನೀನು ಹಸು ಅಂತ ನೀನು ಜ್ಞಾನ ಕೊಟ್ಟು ದುಡ್ಡು ಕಾಸು ಕೊಟ್ಟು ಪೂಜೆ ಮಾಡಿಸ್ತಾಯಿದ್ದೆ. ಅವ್ರಿಗೆ ಹಚ್ಚೋಕ್ಕೆ ಪುಣ್ಯ ಇಲ್ವಲ್ಲ, ನನಗೆ ಪುಣ್ಯ ಇದೆ. ಆ ಭಾಗ್ಯ ನಾನು ತಂದಿದ್ದೀನಿ. ಸಾಯ ಗಂಟ ನನ್ನ ತಲೆ ಇರೋ ಗಂಟ ನಿನ್ನ ಸೇವನ ನಾನು ಮಾಡ್ಕೊಯ್ತೀನವ. ಆಮೇಲೆ ನನಗೆ ಇನ್ನೊಂದು ಕೇಳ್ಕೊತಿದೆ, ಈ ಜನಗಳು ದೂಷಣೆ ಎಲ್ಲನೂ ತಪ್ಪಿಸ್ಬಿಡವ. ನಾನೇನು ತಪ್ಪೇನ ಮಾಡಿದ್ರೆ ಸಂಸವ ತಾಯಿ ಚಾಮುಂಡೇಶ್ವರಿ. ನಮಸ್ಕಾರಕ್ಕವ.